ಹೌದು ಅಪ್ಪ ಕಂಟೆಂಟ್ ಹೆಂಗೆ ಮಾಡ್ಬೇಕು ಹೇಳ ಬಜಿ ಕಂಟೆಂಟ್ ಹೆಂಗೆ ಮಾಡ್ಬೇಕು ಮೊಬೈಲ್ ತೊಗೊಂಡು ಹೊಸದು ಮನೇಲಿ ಸಾಮಾನು ಸರ್ ಮೊಬೈಲ್ ತೊಗೊತಾ ಇದ್ದಾರೆ ಇಲ್ಲಿ ಬುಕ್ಕಿಂಗ್ ಅಂತೂ ಮಾಡ್ತಾ ಇದ್ದಾರೆ ಅಣ್ಣ ಸರ್ ಬಂದು ನೋಡ್ರಿ ಈಗ ಬೈಕ್ ಪಾರ್ಕಿಂಗ್ ಮಾಡಿ ಬರ್ತಾ ಇದ್ದಾರೆ. ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ಎಲ್ಲರಿಗೂ ಶುಭೋದಯ. ಎಲ್ಲರದು ಟೀ ಕಾಫಿ ಆಗಿರುತ್ತೆ ಅನಿಸುತ್ತೆ. ನಾನು ಈಗ ತಾನೇ ಸ್ನಾನ ಮಾಡಿಬಿಟ್ಟು ಗುಡಿಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ವಾಯ್ಸ್ ಪೂರ್ತಿ ಇದಾಗಿದೆ. ಆಯಿತು, ಇಲ್ಲಿ ಹೋಗೋಣ ಬನ್ನಿ. ಎಲ್ಲೂ ರೆಡಿ ಇದೆ, ಈಗ ಹೋಗೋಣ. ನನ್ನ ಗಾಡಿ ಕಿಲೋಮೀಟರ್ ನೋಡಿ 5244 ಕಿಲೋಮೀಟರ್ ಆಗಿದೆ. ಸಾರಿ, ಇದು ಟ್ರಿಪ್ಪು. ಕಿಲೋಮೀಟರ್ 6812 ಆಗಿದೆ ನೋಡಿ. ಇನ್ನು ನನ್ನ ಬ್ಯಾಟ್ರಿ ಪರ್ಸೆಂಟ್ 53, 50 ಕಿಲೋಮೀಟ್ರ್ ಕೊಡ್ತದೆ. ಆರಾಮ್ಸಾಗಿ ಹೋಗಿ 3 ದಿವಸ ಗಾಡಿ ಯೂಸ್ ಮಾಡ್ಬೋದು. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಸರಿ, ಇವತ್ತು 9 ಗಂಟೆಗೆ ಅವರಿಗೆ ಒಂದ್ಸತಿ ಕಾಲ್ ಮಾಡೋಣ, ಅವ್ರು ಏನಂತಾರೆ ಅಂತ ನೋಡೋಣ ಬನ್ನಿ. ಇದರಲ್ಲಿ ಆಗಿ ಗುಡಿಗೆ ಬಂದಿದ್ದೀನಿ. ಇವಾಗ ಕೈ ಪೂರ್ತಿ ಫುಲ್ ಕೋಲ್ಡ್ ಆಗಿದೆ. ಫೈನಲಿ ಆಗಿ ನಾನು ಗುಡಿಗೆ ಬಂದಿದ್ದೀನಿ. ಈ ಸೊಪ್ಪಲ್ಲಿ ಸಂಧಾನ ಮಾಡೋಣ. ಮನೆಯಲ್ಲಿ ನಾನು ಗೋಪಿಚನ್ನ ಹಚ್ಕೊಂಡು ಬಂದೇ ಇಲ್ಲ, ಹಾಗೆ ಬಂದ್ಬಿಟ್ಟಿದ್ದೀನಿ ಮರೆತು. ಎಂತ ಇದೆ, ನಾನು ಜಲ್ದಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಗೋಪಿಚನ್ನ ಹಚ್ಕೊಂಡ್ಬಿಟ್ಟು ನಾನು ಹೊರಗೆ ಕೊಡೋಣ. ಕೈ ಫುಲ್ ತಡ್ಕ, ಡ್ರೆಸ್ಟು ಪಿಂಕ್ ಆಗಿದೆ ಪೂರ್ತಿ ಕೈ. ಫುಲ್ ಚಳಿ ಮಾತ್ರ ಮೈಸೂರು. ಮತ್ತು ಮನೇಲಿ ಗುಡಿಗೆ ಬಂದಾಯಿತು, ಎಲ್ಲ ಆಗಿದೆ. ನಮ್ಮ ಫ್ರೆಂಡು, ನಮ್ಮ ತಮ್ಮ ಅಂತ ಅಂದಿದ್ದಲ್ಲ, ಅವನದು ಈಗ 5K ಇಂದ 10K ಸಬ್ಸ್ಕ್ರೈಬರ್ಸ್ ಆಗಿದೆ. ಆಯಿತು, ನೆಕ್ಸ್ಟ್ ಅಕೌಂಟ್ ಅವ್ನು ಮಾನಿಟೈಸ್ ಆಗುತ್ತೆ. ಅವ್ನು ಇಲ್ಲೇ ಇದ್ದಾನೆ ನೋಡಿ, ಇಲ್ಲೇ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಫಾರ್ 10K ಸಬ್ಸ್ಕ್ರೈಬರ್ಸ್. ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ, ನಮ್ಮನ್ನು ಇದು ಮಾಡಿ ನೋಡ್ರಿ. ನಮ್ಮ ಚಾನಲ್ಗೆ 10K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರ್ತಾರೆ. ನಿನ್ನೆ ಮೊನ್ನೆ ರೀಚ್ ಆಗಿದ್ದಾರೆ. ಸೊ ನಿಮ್ಮ ಸಪೋರ್ಟಿಂದ ನಮ್ಮ ಚಾನಲ್ಗೆ 10K ಆಗಿದ್ದಾರೆ. ಇವಾಗ ನಾನು ಹೇಳೋದು ಇಷ್ಟಪಡ್ತೀನಿ ಅಂದರೆ, ನಮ್ಮ ಅಣ್ಣನ ಚಾನಲ್ ಕೂಡ ಬೇಗನೆ 10K ಮಾಡಿಸ್ರಿ. ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 5K. ಇವಾಗ ಮಾಡಿರಿ. ನಾನು ನನ್ನ ಗೇಮಿಂಗ್ ಚಾನಲಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚಾನಲಿಂದು. ಸೊ ಹೋಗಿ ಬೇಗ 5K ಮಾಡಿಸ್ರಿ. ಫಸ್ಟು 5K ಮಾಡಿಸಿ, ಒಂದೆಲ್ಲ ಮಾಡಿಸಿ. ಇವತ್ತು ವಿಶೇಷ ಅಂದರೆ ಮಧ್ಯಾಹ್ನ ನಾನು ಒಂದು ಕ್ರಿಯೇಟಿಂಗ್ ಮಾಡ್ತೀನಿ. ನೋಡಿ, ಎಲ್ಲರೂ ನೋಡಿದ್ರು ಅಲ್ಲ, ನಮ್ಮ ತಮ್ಮಂದು 10K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತೇಳಿ. ಹಾಗೆ ನನಗೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ನನ್ನ ಟಾರ್ಗೆಟು 5K ಸಬ್ಸ್ಕ್ರೈಬರ್ಸು. ಎಲ್ಲರೂ ನನಗೆ ವೀಡಿಯೋನ ಶೇರ್ ಮಾಡಿ. ನಿಮ್ಮ ಸಪೋರ್ಟಿಂದ ನಾನು ಏನೂ ಇಲ್ಲೇ ಇಲ್ಲ. ಇಲ್ಲಿ ನೋಡಿ, ನಮ್ಮ ಬಗಲಾಗೆ ನಮ್ಮ ಗಣೇಶಣ್ಣ ಕೂತಿದ್ದಾರೆ ಮೊಬೈಲ್ ಅಂತ. ಅಲ್ಲಿ ಪ್ರಹ್ಲಾದಾಚಾರ್ಯ ಮೇಲೆ. ಹೇಗಿದ್ರೆ ಆಚಾರ್ಯ, ಆರಾಮಿದ್ದೀರಾ? ಈಗ ಬನ್ನಿ. ನೆಕ್ಸ್ಟ್ ಒಂದೇನೆಂದರೆ, ಇವತ್ತು ನಮ್ಮ ಮಕ್ಕಂದು ಹುಟ್ಟಿದಬ್ಬ ಇದೆ. ಅವ್ರಿಗೆ ವಿಶ್ ಮಾಡಿದ್ದೀನಿ. ಇವತ್ತೆಷ್ಟು ಖುಷಿ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಬಟ್ ನನಗೊಂದು ಬೇಜಾರಾಗ್ತಾಯಿದೆ. ಬಟ್ ನಾನು ನಮ್ಮ ಅಕ್ಕನ ಹತ್ರ ಇಲ್ಲ ಅಂತೇಳಿ, ಅದಕ್ಕೆ ನಾನು ಅಕ್ಕ ಹೇಳ್ತಾ ಇದ್ದೀನಿ, ಅಕ್ಕ ಇಲ್ಲಿ ನಿನ್ನೆ ವಿಶ್ ಮಾಡ್ತೀನಿ, ಅಲ್ಲಿಂದ ಕಾಲ ನಮಸ್ಕಾರ ಮಾಡ್ತೀನಿ, ಆಶೀರ್ವಾದ ಮಾಡಿರಿ. ನಿಮಗೆ ಜನ್ಮದಿನದ ಹುಟ್ಟಿದಬ್ಬದ ಹಾರ್ದಿಕ ಶುಭಾಶಯಗಳು ಅಕ್ಕ. ನಿಮ್ಗೆ ಏನು ಡ್ರೀಮ್ಸ್ ಇರುತ್ತೆ ಎಲ್ಲ ನಮ್ಗೆ ಸಕ್ಸಸ್ಫುಲ್ ಆಗಲಿ, ಎಲ್ಲ ಚೆನ್ನಾಗಾಗಲಿ ಅಂತ ನಾನು ರಾಯರ ಹತ್ರ, ಹನುಮಪ್ಪನ ಹತ್ರ ಎಲ್ಲ ಬೆಡ್ಕೊತೀನಿ ಅಕ್ಕ. ಇಲ್ಲ, ಅವಾಗಿಂದ ರೀಲ್ಸ್ ನೋಡ್ತಾನೆ ಇದ್ದಾರೆ. ಏನು ನೋಡ್ತಾ ಇದ್ದಾರೆ ರೀಲ್ಸು? ಮೆಕ್ಯಾನಿಕ್ಕಿಂದ ಟೈಮ್ ಪಾಸ್ ಆಗಲ್ಲ ಅಂತ ನೋಡ್ತಾ ಇದ್ದೀರಾ? ಏನು ಇನ್ನೂ ಟೈಮ್ ಪಾಸ್ ಆಗೋಲ್ಲ ಅಂತ. ಮತ್ತೆ ನಾವು ಹೊರ ಹೋಗೋಣ ಬನ್ನಿ. ಮತ್ತೆ ನಾವು ಹೊರ ಹೋಗೋಣ, ಟೀ ಕುಡಿಯೋಕ್ಕೆ ಇವತ್ತು ಮಧ್ಯಾಹ್ನ. ಓಕೆನಾ? ಶೋರ್, ಇವತ್ತು ಮಧ್ಯಾಹ್ನ ಟೀ ಕುಡಿಯೋಕೆ ಹೋಗೋಣ. ಇವತ್ತು ಜಿತಾಮಿತ್ರ ಗಡ್ಡೆ ಹೋಗಿದ್ದು ಹೆಲ್ಮೆಟ್ಟು ಇವತ್ತು ತಂದು ಕೊಡ್ತಿದ್ದಾರೆ ನೋಡ್ರಿ, ನಮ್ಮ ಪ್ರತೀಕ್ ಗೇಮರ್ಸ್ ಅಂತ. ಥ್ಯಾಂಕ್ ಯು ಫಾರ್ ಹೆಲ್ಮೆಟ್. ಇದು ನನ್ನ ಜೀವ ಹೆಲ್ಮೆಟ್. ಇದು ಎವೆಂಜರ್ಸ್ ಹೆಲ್ಮೆಟ್ಟು. ಎಲ್ಲರ ಅಕ್ಕ ನೋಡ್ತಾರೆ ಚೆನ್ನಾಗಿದೆ ಅಂತ. ಈಗ ಗಣೇಶನ ಹೆಲ್ಮೆಟ್ ಹಾಕಿ ಹಾಕಿದ್ರೆ ಹೆಂಗಿದೆ ಹೆಲ್ಮೆಟ್? ಚೆನ್ನಾಗಿದೆ. ಇದು ಬಂದುಬಿಟ್ಟು ಎವೆಂಜರ್ಸ್ ಹೆಲ್ಮೆಟ್. ಎವೆಂಜರ್ಸ್ ಹೆಲ್ಮೆಟ್ ನನ್ನ ಫೇವ್ರೇಟ್ ಹೆಲ್ಮೆಟ್. ಬಟ್ ಅದರಲ್ಲಿ ಕ್ಯಾಪ್ಟನ್ ಅಮೇರಿಕಾ ಇಷ್ಟ. ಬಟ್ ಇದು ಬ್ಲ್ಯಾಕ್ ಪ್ಯಾಂಥರ್ ಸಿಗೋದು ಭಾಳ ಕಷ್ಟನೇ. ಫೀಲ್ ಮಾಡಾಗಿದೆ, ಎಲ್ಲ ಆಗಿದೆ. ಇವತ್ತಿನ ಯಾರ್ಯಾರು ನ್ಯೂಸ್ ಓದೋದು ಬನ್ನಿ, ಏನೇನು ಕಾರ್ಯಕ್ರಮಗಳು ಮಾಡಿದ್ದಾರೆ ಅಂತ. ಇನ್ನೊಂದು ಏನು ಗೊತ್ತಾ, ಆಗಿನ ಕಾಲದಲ್ಲಿ ಮೊಬೈಲು ಸೇವ್ ಮಾಡ್ಬೇಕಂದ್ರೆ ಈ ಬಟನ್ ಹೊತ್ತಿ ಸೇವ್ ಮಾಡ್ತಿದ್ವಿ. ಬಟ್ ಈಗಿನ ಕಾಲಕ್ಕೆ ಈ ಥರ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಆಗಲಿ, ಆ್ಯಪಲ್ ಮೊಬೈಲ್ಸ್ ಆಗಿ ಬಂದಿದ್ದಾವೆ. ಬಟ್ ಅವಾಗ ಸಣ್ಣದಾಗಿದ್ದಲ್ಲಿ ಸ್ನೇಕ್ ಆ್ಯಂಡ್ ಲ್ಯಾಡು ಭಾರಿ ಆಡ್ತಿದ್ವಿ. ಸ್ನೇಕ್ ಆ್ಯಂಡ್ ಲ್ಯಾಡು, ಜಂಪಿಂಗ್ ಲೈಟ್ಸ್ ಎಲ್ಲ ಆಡ್ತಾಯಿದ್ವಿ. ಫೈನಲಿ ಆಗಿ ನಾನೀಗ ಗುಡಿಯಿಂದ ಮನೆಗೆ ಹೋಗ್ತಾ ಇದ್ದೀನಿ. ಅಪ್ಪ ಫೋನ್ ಮಾಡಿದ್ರು, ಸ್ವಲ್ಪ ಟ್ಯಾಬ್ಲೆಟ್ ತೊಗೊಪ್ಪ ಅಂತ. ಸೊ ಅದಕ್ಕೋಸ್ಕರ ಅಮ್ಮ ಸ್ವಲ್ಪ ಆರಾಮಿಲ್ಲ ಅಂತ ಡಾಕ್ಟ್ರು ಬಂದು ನೋಡ್ಕೊಂಡು ಹೋಗಿದಾರಂತೆ. ಈಗ ಮನೆಗೆ ಹೋಗ್ಬಿಟ್ಟು ಅಮ್ಮಂಗೆ ಟ್ಯಾಬ್ಲೆಟ್ ತಂದು ಕೊಟ್ಟು ಸೀದಾ ಮತ್ತೆ ನಾನು ಆರ್ಮಟಕ್ಕೆ ಹೋಗ್ಬೇಕು ಇವತ್ತು ನಾನು.
ಮತ್ತೆ ಅಲ್ಲಿ ಏನು ಕರೆದಿದ್ದಾರೆ ಕೆಲಸ ಇದೆ ಅಂತೇಳಿ ಹೋಗ್ತಾ ಇದ್ದೀನಿ. ಅಪ್ಪ ಹೇಳಿದ್ರು ಆಗಲಿ ನಮ್ಗೆ ಹೇಳಿದ್ನಲ್ಲ ಅಮ್ಮಂಗೆ ಸ್ವಲ್ಪ ಆರಾಮಿಲ್ಲ ಅಂತೇಳಿ, ಅವ್ರಿಗೇನೋ ಸ್ವಲ್ಪ ಹೆಡ್ಡೇಕ್ ಬರ್ತಾ ಇದೆ ಅಂತೇಳಿ ಟ್ಯಾಬ್ಲೆಟ್ ತೊಗೊಂಬರ್ದು ಬಂದಿದ್ದೆ. ಎಲ್ಲೂ ಇಲ್ಲ, ಈ ಹನುಮಂಟಕ್ಕೆ ಶರಣ ಮೆಡಿಕಲ್ ಸ್ಟೋರ್ ಹತ್ರ ಬಂದಿದ್ದೆ. ಈಗ ತೊಗೊಂಬಿಟ್ಟು ಜಲ್ದಿ ಹೋಗೋಣ. ಇವರಮ್ಮ ಸಬ್ಸ್ಕ್ರೈಬರ್, ಹೊಸ ಸಬ್ಸ್ಕ್ರೈಬರು ವಿಡಿಯೋ ಇವತ್ತು ನೋಡಿ ಹೇಳಿದ್ರಂತೆ ನೀವು ಹೈದ್ರಾಬಾದ್ ಹೋಗಿದ್ರೆ ಹೌದಂತಂತೆ. ಥ್ಯಾಂಕ್ ಯು, ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ನಮಗೆ ಎಲ್ಲರೂ. ಟ್ಯಾಬ್ಲೆಟ್ಸ್ ಅಂತೂ ತೊಗೊಂಡಿದ್ದೀನಿ. ಈಗ ಆಯಿತು, ಮನೆಗೆ ಹೋಗ್ಬಿಟ್ಟು ಅಪ್ಪ ಅಮ್ಮಗೆ ಕೊಡಬೇಕು. ಆಮೇಲೆ ಮತ್ತೆ ಸೀದಾ ನಾನು ಗುಡಿಗೆ ಹೋಗಬೇಕು. ಅಲ್ಲಿ ಗುಡಿಯಲ್ಲಿ ಸ್ವಲ್ಪ ಆಚಾರು ಫೋನ್ ಮಾಡಿದ್ರು ಸ್ವಲ್ಪ ಜಲ್ದಿ ಬಾ ಅಂತೇಳಿ. ಜಲ್ದಿ ಈಗ ಮನೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಈಗ ಗುಡಿಗೆ ಹೋಗೋಣ. ಏನಂದರೆ ಜಸ್ಟ್ ಈ ಶ್ಯಾಮಲ್ ಸರ್ ಫೋನ್ ಮಾಡಿದ್ರು. ಅವ್ರಿಗೆ ಒಂದು ಗುಡ್ ನ್ಯೂಸು ಅಂತ ನ್ಯೂಸು ಅಂತ ನನಗೆ ಹೇಳಿದ್ದಾರೆ. ಏನು ಗೊತ್ತಿಲ್ಲ, ಸೆಕೆಂಡ್ ಸ್ಯಾಬ್ ಮೊಬೈಲಲ್ಲಿ ಹೋಗಂತಂದ್ರು. ಅಲ್ಲಿ ಹೋಗಿದ್ದೀನಿ, ನಾನು ಡೈರೆಕ್ಟು ಅಲ್ಲಿಗೆ ಬರ್ತೀನಿ ಅಂತಂದ್ರು ಶ್ಯಾಮಲ್ ಸಾರು. ನೋಡಮ್ಮ ಅಲ್ಲಿ ಏನು ಹೋಗುತ್ತೆ ಅಂತ ಗೊತ್ತಾಗತ್ತೆ. ಈಗ ಡೈರೆಕ್ಟು ಸೆಕೆಂಡ್ ಹ್ಯಾಂಡ್ಸ್ ಮೊಬೈಲ್ ಶಾಪಿಗೆ ಹೋಗೋಣ. ಫೈನಲ್ ಆಗಿ ಶ್ಯಾಮಾಚಾರು ಈ ಮೊಬೈಲ್ ತೊಗೊತಾ ಇದ್ದಾರೆ. OnePlus ಅಣ್ಣ, OnePlus ಯಾವ್ದು ಇದು? OnePlus 9 Pro ಆಚಾರ್ ತೊಗೊತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಫಾರ್ ಶ್ಯಾಮಾಚಾರ್. ನೋಡೋಣ ಬನ್ನಿ. ಶ್ಯಾಮಾಚಾರ್ ಜಸ್ಟ್ ಕಾಲ್ ಮಾಡಿದ್ರೆ ಬರ್ತಾ ಇದ್ದಾರೆ ಅಂತ ನೋಡೋಣ. ಸರ್ ಬಂದು ನೋಡ್ರಿ, ಈಗ ಬೈಕ್ ಪಾರ್ಕಿಂಗ್ ಮಾಡಿ ಬರ್ತಾ ಇದ್ದಾರೆ. ಬಂದರು, ಹೆಲ್ಮೆಟ್ ತೆಗೆದ್ರು, ಬಂದರು ಧೀರ ಮೊಬೈಲ್ ನೋಡ್ತಾ ಇದ್ದಾರೆ ಚೆನ್ನಾಗಿದೆ ಅಂತ. ಆಯ್ತು, ಫೈನಲಿ ಬುಕ್ ಮಾಡ್ತಿದ್ದಾರೆ, ತೊಗೊತಾ ಇದ್ದಾರೆ. ಫೈನಲಿ ಶ್ಯಾಮಚಾರ್ ಮೊಬೈಲ್ ತೊಗೊತಾ ಇದ್ದಾರೆ. ಇಲ್ಲಿ ಬುಕ್ಕಿಂಗ್ ಅಂತೂ ಮಾಡ್ತಾ ಇದ್ದಾರೆ ಅಣ್ಣ. ಈಗ ಕ್ಯಾಶ್ ತರಕ್ಕೆ ಹೋಗ್ಬಿಟ್ಟು ಆಮೇಲೆ ಮೊಬೈಲ್ ತೊಗೊಳೋದು. ಮೊಬೈಲ್ ತೊಗೊಂಡು ಹೊಸದು ಚೆನ್ನಾಗಿದೆ ತಾನೆ? ಒಂದ್ಸರಿ ತೋರಿಸಿ ಮೊಬೈಲ್ ಹೆಂಗಿದೆ ಅಂತ. ಬ್ಯಾಕ್ ಸೈಡು ಓಕೆ. ಕಂಗ್ರ್ಯಾಚುಲೇಷನ್ ಸಮಾಚಾರ್. ಮಧ್ಯಾಹ್ನ ರಾಯರ ಮಠದಲ್ಲೇ ಇದ್ದೆ. ಆವಾಗಿಂದ ಈಗ ಜಸ್ಟು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಗುಡಿಗೆ ಹೋಗ್ತಾ ಇದ್ದೀನಿ ಇವತ್ತು ನಾನು. ಇವತ್ತಲ್ಲ, ಈಗ ಏನೂ ಇಲ್ಲ, ಮುಗೀತು. ಕೃಷ್ಣ ಕಾಲ್ ಮಾಡಿದ್ದ ಜಲ್ದಿದಿಲೆ ಅಂತ. ಇಲ್ಲ ಮನೆಗಿದ್ದೆ ಅಂತಂದೆ. ಸ್ವಲ್ಪ ಅಮ್ಮಗೆ ಇವತ್ತು ಅಮ್ಮಗೆ ಮತ್ತೆ ಪೂರ್ತಿ ಫುಲ್ ಜ್ವರ ಬಂದಿದೆ ಅಮ್ಮನಿಗೆ. ಅದಕ್ಕೋಸ್ಕರ ಟ್ಯಾಬ್ಲೆಟ್ ತಂದುಕೊಟ್ಟು ಈಗ ಗುಡಿಗೆ ಹೋಗ್ತಾ ಇದ್ದೀನಿ. ಇನ್ನೊಂದು ಏನು ಅಂದರೆ ಶ್ಯಾಮಾಚಾರ್ ಮತ್ತೆ ಇವತ್ತು ಮಧ್ಯಾಹ್ನ ಹೇಳಿದ್ನಲ್ಲ, ಹೊಸ ಮೊಬೈಲ್ ತೊಗೊಂಡಿದ್ದಾರೆ OnePlus 9 Pro ಅಂತೇಳಿ. ಇವತ್ತು ಸಾಯಂಕಾಲ ಗುಡಿಗೆ ಬರ್ತಾರೆ, ಅವ್ರಿಗೆ ಪಾರ್ಟಿ ಕೇಳೋಣ. ಆಗಲೇ ಗುಡಿಗೆ ಬಂದಿದ್ದೆ, ಆಗಲೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ಟೈಮ್ ಬಂದುಬಿಟ್ಟು 7:41 ಆಗಿದೆ. ಅದಕ್ಕೆ ನಾವು ಸ್ವಲ್ಪ ಚಾರ್ಜಿಂಗ್ ಇರಲಿಲ್ಲ, ಚಾರ್ಜಿಂಗ್ ಇಟ್ಟರೆ ಮೊಬೈಲು. ಈಗಾಯ್ತು ಬನ್ನಿ, ಈಗ 8 ಗಂಟೆವರೆಗೆ ಮಂಗಳಾರತಿ ಇವತ್ತು ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗೋಣ. ಇಲ್ಲಾಗಿ ಗುಡಿ ಮಂಗಳಾರತಿ ಎಲ್ಲ ಮುಗಿದಿದೆ. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಎಕ್ಸಾಕ್ಟ್ ಗುಡಿ ಮುಂದೆನೇ ಇದ್ದೀನಿ. ಈಗ ಜಲ್ದಿಯಾಗಿ ಮನೆಗೆ ಹೋಗೋಣ. ಸ್ವಲ್ಪ ರೌಂಡ್ ಹಾಕ್ಕೊಂಡು ಹೋಗೋಣ ಇವತ್ತು ರಾಯಚೂರೆಲ್ಲ. ಈಗ ಅಪ್ಪ ಹೇಳ್ತಿದ್ರು ಯೂಟ್ಯೂಬ್ ಮಾಡಿಬಿಡ್ದೈತೆ ಅಂದರೆ ಈ ಥರ ವೀಡಿಯೋ ಮಾಡಬೇಕು, ಕಂಟೆಂಟ್ ಏನು ಎಲ್ಲ ಹೇಳ್ಕೊಡ್ತಿದ್ರು. ಒಂದ್ಸತಿ ನಮ್ಮ ಅಪ್ಪನ ಮೀಟ್ ಮಾಡಿಸ್ತೀವಿ ಬನ್ನಿ. ಅಪ್ಪ ಕಂಟೆಂಟ್ ಹೆಂಗೆ ಮಾಡ್ಬೇಕು ಹೇಳ ಬಜಿ? ಕಂಟೆಂಟ್ ಹೆಂಗೆ ಮಾಡ್ಬೇಕು ವೀಡಿಯೋಸ್? ಸಮ್ ಡಿಫ್ರೆಂಟ್ ಆಗಿ ಯಾವತ್ತಿಗೆ ಆಗಲಿ ಅಂದರೆ ಹೆಂಗೆ? ಇವತ್ತು ಮಾಡಿದ್ದು ನಾಳೆ ಇರಬಾರ್ದು, ನಾಳೆ ಮಾಡಿದ್ದು ನಾಡ್ದು ಇರಬಾರ್ದು. ಓಕೆ. ಈಗ ಅಂತಾರಲ್ಲ ಹೊಸದು ಕೊತ್ತದು ನಯ ಅಂತಾರಲ್ಲ, ಹಂಗಿರ್ಬೇಕು. ಈಗ ಎಲ್ಲರೂ ವೇಟ್ ಮಾಡ್ತಿರ್ಬೇಕು ನಿನ್ನ ವಿಡಿಯೋಗೋಸ್ಕರ. ಓಕೆ. ಪೃಥ್ವಿರಾಜ್ ಅವರೇ ಇವತ್ತು ಈ ವಿಡಿಯೋ ಮಾಡಿದ್ರೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದ್ರೆ ಒಂದು ಇದಿರ್ಬೇಕು. ಅದೇ ಈಗ ಅಪ್ಪ ಹೇಳ್ತಿದ್ರು ವೀಡಿಯೋ ಜಸ್ಟ್ ನಿನ್ನೆ ವೀಡಿಯೋ ನೋಡಿದ್ರು, ಅದಕ್ಕೋಸ್ಕರ ಈಗ ಹೇಳಿದ್ದಾರೆ. ಏನಂದ್ರೆ ಈಗ ಅಪ್ಪನ ಫಾಲೋ ಮಾತಾಡಿ ಕಂಟೆಂಟ್ ಮಾಡೋಣ, ಎಲ್ಲರೂ ವೀಡಿಯೋ ನೋಡ್ತಾ ಇರ್ರಿ. ಫೈನಲಿ ಆಗಿ ನಾ ಮನೆಗೆ ಬಂದಿದ್ದೀನಿ. ಫ್ರೆಶ್ ಗಿಶಪ್ ಎಲ್ಲ ಆಗಿದೆ, ಮುಖ ತೊಗೊಂಡು ಆಯಿತು. ಈಗ ಆಯ್ತು, ಅಪ್ಪ ಅಮ್ಮ ನಾನು ಎಲ್ಲರೂ ಊಟ ಕೊಡ್ತೀವಿ. ಆಯ್ತು, ಊಟ ಮಾಡಿದ್ಮೇಲೆ ಎಡಿಟಿಂಗ್ ಮಾಡೋಣ. ಈಗ ಇಲ್ಲಿಗೆ ನಾನು ವೀಡಿಯೋಗೆ ಎಂಡ್ ಮಾಡ್ತೀನಿ. ಹಾಗೆ ವೀಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇನು ತಪ್ಪಾಗಿದೆ ಕ್ಷಮಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ.